ಪದ್ಮ, ಒಂದಿಷ್ಟು ಕುಡಿಯಕ್ಕೆ ನೀರು ಕೊಡ್ರವ. ಯಾರದಿರಿ? ಎಲ್ಲರೂ ಎಲ್ಲೋಕ್ಕಾರ ನಾವು ಮಿದ್ದ ಮಕ್ಳೆ. ಯವ್ವ ಕುಂತಿ ಎಂಬೆ. ಹ್ಞೂನಪ್ಪ, ಕುಂತಿದ್ ನೋಡು. ಅದನ್ನ ಯಾಕ ಪದ್ಮನೂ ಕಾಣುವಳ್ಳು, ಲಕ್ಷ್ಮಿನೂ ಕಾಣುವಳ್ಳು. ಒಂದಿಷ್ಟು ಕುಡಿಯಕ್ಕೆ ನೀರು ಬೇಕಾಗಿದ್ದು. ಹುಡುಗರು ಕಾಣುವಲ್ವು. ಈಕಿ ಕವಿತಾ, ಈರಣ್ಣ, ಬಸ್ಸು ಎಲ್ಲೋಗ್ಯಾರ ಏನ? ಎಲ್ಲರೂ ಅಡುಗೆ ಮನೆ ಕುಂತಿರ್ತಾರೆ ಯವ್ವ, ನಿನಗೆ ಕೇಳೋದಿಲ್ಲ. ಆ ಕಡೆ ಬಾಕ್ಲೆ ತಕ್ಕೊಂಡು ಓಸರು ಅಡುಗೆ ಮನೆ ಕುಂತಿರ್ತಾರ, ನಿಂಗೆ ಒಟ್ಟ ಕೇಳೋದಿಲ್ಲ. ನಾನು ಈಗ ನೋಡಿ ಕರೆದ್ರು ಓನಾನಲ್ಲಿ ಯಾರು ಬೇಕಾರೆ ನೋಡಿ. ಈಗ ಕರೀಲೇನೆ? ಕವಿತವಾ, ಬೇ ಸುನೀತವಾ ನೋಡು. ಅಲ್ಲಿ ಓಸರು ಹಲ್ಕಿಸ್ಕೋತ ಮಾತಾಡ್ಕೊ ಕೂತ್ಬಿಟ್ಟಿರ್ತಾರ, ಹಂಗಾಗಿ ಕೇಳೋದಿಲ್ಲ. ಕುಂದ್ರ ಬಾ. ಹೋಗಿದ್ದೇನೆ ಭಟ್ರ ಕಡೆಗೆ. ಏನಂದ್ರೆ ಭಟ್ರ ಯಾವಾಗ ಮಾಡ್ಬೋದು ಮನೆ ಪೂಜಾ ಅಂದ್ರೆ? ಏನಂದ್ರೆ ಹೊಸ ಮನೆಗೆ ಯಾವಾಗ ಹೋಗೋದು, ಮತ್ತು ಏನಾರ ಮಾಡ್ಬೇಕನ್ನ ಶಾಂತಿ ಪೂಜೆನ? ಏನಂದ್ರೆ ಮತ್ತೆ? ಹ್ಞೂ ಇನ್ಮ್ಯಾಗೆಲ್ಲ ಚಲೋ ದಿನನ ಅಂತ ಯಾವಾಗಾರ ಮಾಡ್ಕೋರೇನ ಮಾತಂದ್ರೆ ನೋಡವ. ಹೌದನ, ಚಲೋ ಆತಂಗಂದ್ರೆ. ನಾನು ಅದನ್ನ ಯೋಚನೆ ಮಾಡಕತ್ತಿದ್ದೆ. ಮತ್ತು ನೀವು ನೋಡಿದ್ರೆ ಬಡ ಬಡ ಮನಿದು ಪೂಜೆ ಮಾಡಿ ಹೋಗ್ಬಿಡ ಹೊಸ ಮನೆಗೆ ಅನ್ನಕತ್ತೀರಿ. ಈಗ ನೋಡಿದ್ರೆ ಇವತ್ತು ನಾಳೆ ಹಡ್ಯಂಗ ಹೇಳ ನಮ್ಮ ನಿರ್ಮಲಿ. ಮತ್ತು ಅದಕ್ಕೆ ಬಡ ಬಡ ಮಾಡಿಬಿಡಣ, ಹೋಗ್ಬಿಡಣ ಹೊಸ ಮನೆಗೆ ಪೂಜೆ ಮಾಡಿ ಅಂತ ನಾನು. ಮತ್ತು ಇನ್ನು ಕಡಲಂದ್ರೆ ಮತ್ತೆ ಮೈಲಿಗೆ ಆಗತ್ತಾ, ಮತ್ತು ನಾವು ಸುದ್ದಿ ಮಾಡೋವರೆಗೂ ನಮಗೆ ದಾರಿಲ್ಲ. ಮತ್ತು ಹಿಂಗೆ ಮುಂದಕ್ಕೆ ಹೊಕ್ಕೊಂತ ಕುಂದಿರ್ತೈತಿ. ಕರೀಕಿನ ಇನ್ನೊಮ್ಮೆ ನಿನ್ನ ಹೆಂಡ್ತಿನ ಇಬ್ಬರನ್ನು ಕರಿ ಇಲ್ಲ ಅವ್ರನ್ನ. ಹ್ಞೂ ಕರಿತೀನಿ ತಡಿ. ಏ ಪದ್ಮಾ! ಅಯ್ಯನ ಶಿವನಾಟ, ಹಂಗ್ಯಾಕ ಕಿರ್ಚಾಡಕತ್ತೀವಿ? ಏನಾತ? ಕರೀಲಿ ನಿಮ್ಮ ತಂಗಿನೂ ಕರಿ. ಏನಾತ? ಹೇಳ್ತಿ ನಿಮ್ಮ ತಂಗಿನೂ ಕರಿ. ಏನಸ್ಮವ? ಏಯ್ ಬಾಯ್ಲಿ, ಎದಕ್ಕ ಏನನ್ನ ರಪ್ ಕರೆಯಕತ್ತನ ಬಾಯ್ಲಿ. ಏನ್ರಿ ಏನಾತ? ಹುಡುಗ ಹೆಂಗೈತಿ ನೋಡಿರನು? ಹುಡುಗ ಹೆಂಗೈತಿ? ಆರಾಮೈತ ಇಲ್ಲ? ಹುಡುಗ ಏನಾಗಬೇಕು? ಹುಡುಗ ಆರಾಮನ ಐತಿ, ಕೊನೆ ಮಕ್ಕೊಂಡಾನ. ಯಾಕ ಏನಾತ? ಅವ್ ಮಕ್ಕೊಂಡ ನಂತರ ನಾವು ಅಡಿಗೆ ಮನೆ ಹೊಂದಿಟ್ಟು ಏನೇನ ಅದು ಇದು ಮಾತಾಡ್ಕೊಂತ ಕೆಲಸ ಮಾಡಕತ್ತಿದ್ವಿ. ಯಾಕ ಏನಾತ? ಏನಿಲ್ಲ, ಗಾಬರಿ ಆಗ್ಬಿಡ್ರಿ. ಹೇಳಪ್ಪ ನೀನು. ಈಗ ಭಟ್ರು ಏನಂತಾರಂದ್ರ ಮುಂದಲ್ ತಿಂಗಳ ಬೇಡ, ಈಗ ಈ ಒಂದು ವಾರ ಚಲೋನ ಐತಿ, ಬುಡ ಬುಡ ಯಾವಾಗಾರ ಮಾಡ್ಕೊಂಬಿಡ್ರಿ ಅಂತಾರ. ಮತ್ತು ಪೂಜೆ ಮಾಡ್ಕೊಂಡು ಹೋಗ್ಬಿಡು ಮನೆ ಹಾಲು ಕುಸ್ಕೊಂಡು ಸುಣ್ಣ ಬಣ್ಣ ಎಲ್ಲ ಮಾಡ್ಸಕತ್ತೈತಿ. ಈಗ ಇನ್ನೊಂದು 2 ದಿನದಾಗ ಎಲ್ಲ ಮುಗಿತೈತಿ. ಮತ್ತು ಏನಂತೀರಿ, ಶುಕ್ರವಾರ ದಿನ ಹಾಲು ಕುಸ್ಬಿಡುನ? ಶುಕ್ರವಾರನ ಭಾಳ ಲಘು ಆಗತ್ರಿ ಶುಕ್ರವಾರ ಅಂದ್ರೆ. ಆಗ್ಲಿ ಬಿಡ್ರಿ ಬೇ. ಈಗ ಎಷ್ಟು ಲಘು ಆಗುತ್ತೋ ಅಷ್ಟು ಲಘು ನಾವು ಹೊಸ ಮನೆ ಪೂಜೆ ಮಾಡಿದ್ವಿ ಅಂದ್ರೆ ಚಲೋ. ಯಾಕಂದ್ರೆ ಮತ್ತೀಗ ನಮ್ಮ ನಿರ್ಮಲಿ ಹಡಿಲೆಗಳ ಆಕೆ ಹಡಿದ್ಲು ಅಂದ್ರೆ ಮತ್ತು ಆಗೋದಿಲ್ಲ ಪೂಜೆ ಪುನಸ್ಕಾರ. ಅದಕ್ಕೆ ಹೇಳಕತ್ತೀನಿ ನಾನು. ಒಂದು ಕೆಲಸ ಮಾಡೋನು, ಶುಕ್ರವಾರ ಇಟ್ಕೊಂಡು ನಾನು ತಗೋ ಹೇಳ್ದಂಗೆ. ಏನು ಅದಕ್ಕೆ ಏನೇನು ಬೇಕು ನೋಡಿ ತಯಾರಿ ಮಾಡಿರಿ. ಮತ್ತು ಮುಂದೆ ಗಣಮಗನ ಮದುವೆ ಅಂತೂ ಐತಿ. ಏನು ಈರಣ್ಣನ ಮದುವೆ ಐತಿ, ಬಸವರಾಜನ ಮದುವೆ ಐತಿ, ಮತ್ತು ನಮ್ಮ ಕೈತವನ ಮದುವೆನೂ ಐತಿ. ಚಲೋ ಆಗತ್ತೆ ಅಂದ್ರೆ ಅವಾಗ ಬೇಕಾರೆ ಬೀಗರಿಗೆ ಬಿಜ್ಜರಿಗೆ ಸೀರೆ ಬಟ್ಟಿ ಪಟ್ಟಿ ಮಾಡೋಣಂತ. ಈಗ ಸಂಕ್ಷಿಪ್ತ ನಾವು ಪೂಜೆ ಮಾಡಿ ಊರನ್ನ ಕರೆದು ನಮ್ಮ ಬೇಕಾದ್ರನ್ನ ಕರೆದು ಮಾಡಿಬಿಡೋಣ್ರಿ. ಏನಂತೀರಿ? ಹೌದ್ರಿ ಅತ್ತಿಯರ. ಆತ್ರಿ. ಈಗ ಮತ್ತು ಲಕ್ಷ್ಮಿ ಮಾಡಕ್ಕೆ ಬೇಕು ಮನೆ, ಇದನ್ನು ಸ್ವಚ್ಛ ಮಾಡ್ಕೋಬೇಕು. ಇದು ಬಿಡ್ರಿ, ನಾವೀಗ ಶ್ರಾವಣ ಮಾಸ ಅಂತಂದು ಅರ್ಧ ಸ್ವಚ್ಛ ಮಾಡಿ ಮನೀನ. ಇನ್ನೊಂದು ಇಟ್ಟು ಐತಿ, ಸುಣ್ಣ ಬಳಕೊಂಡ್ರೆ ಒಂದಿಟ್ಟು ಆಗ್ಬಿಡುತ್ತೆ. ಮತ್ತು ತೊಳ್ಕೊಂಡ್ವಿ ಅಂದ್ರೆ ಆತು. ಮತ್ತು ಹೊಸ ಮನೆಗೆ ಹೋಗ್ತೀವಿ ಅಂದ್ರೆ ಬಟ್ಟೆ ಪಟ್ಟಿ ಒಕ್ಕಣದು ಎಲ್ಲ ಕೆರೆಗೆ ತೊಗೊಂಡು ಒಕ್ಕೊಂಬರ್ತೀವಿ. ಆತು ರೀ. ಈಗ ಲಕ್ಷ್ಮವ್ಗೆ ಸೀರೆ ಮಾಡೋಕ್ಕೊಂದು ಸೀರೆ ಬೇಕು ರೀ. ಮತ್ತು ಲಕ್ಷ್ಮಿ ಮಾಡ್ಬೇಕಲ್ಲ. ಆಮೇಲೆ ನಾವು ಮತ್ತು ಈಗ ನೀವೊಂದು ಸೀರೆ ತೋರೆ, ನಾವು ಇಬ್ಬರು ಒಂದೊಂದು ಸೀರೆ ತೊಗೋತೀವಿ. ಮನೆ ಹೆಣ್ಮಕ್ಳಿಗೆ ವಿಮಲಾಗೂ ಮತ್ತು ನಿರ್ಮಲಾಗೂ ಸೀರೆ, ಕವಿತಾಗೂ ಒಂದು ಸೀರೆ, ಮತ್ತು ಆಕಿ ಗಂಡ ಮನೆಯರು ಮತ್ತು ಮುಂದೆ ಗಂಡ ಮನೆಯರು ಅದಾರಲ್ಲ ಅವ್ರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಬಟ್ಟೆ. ಮತ್ತು ನಾವು ವಿಮಲಿ ತವ್ರ ಗಂಡ ಮನೆಯವ್ರು ಕರೆದ್ರು ಬಂದ್ರಂದ್ರೆ ಮತ್ತು ಅವ್ರಿಗೆ ಬಟ್ಟೆ. ಈರಣ್ಣಗೆ ಅಯ್ಯೋ ಕಂಡಪಟ್ಟಿ ಬಟ್ಟಿಗೆ ಆಗುತ್ತಲ್ರಿ ಅತ್ತಿಯರ ರೊಕ್ಕ. ಏನು ಮಾಡನ್ರಿ ಮತ್ತೆ? ಏಯ್ ನೀನು ರೊಕ್ಕದ ತಲೆ ಕೆಸಬೇಡ, ನಾ ಮಾಡೋದು ಮಾಡ್ತೀನಿ. ನೀನು ಅದೇನೇನು ಮಾಡ್ಬೇಕು, ಯಾರ್ಯಾರಿಗೆ ಏನೇನು ಬಟ್ಟೆ ತರಬೇಕು ನೋಡು ತೊಂಬಾ. ಇವತ್ತು ಸಂತಿಪಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಈರಣ್ಣಗೆ, ಬಸವರಾಜ್ಗೆ, ಆಮೇಲೆ ನನಗೆ, ಮತ್ತು ನಮ್ಮ ಮನೋಜಪ್ಪಗ, ಆಮೇಲೆ ನಮ್ಮ ಅಲ್ಲುಗ, ಅವ್ರವ್ವ ಅವರಪ್ಪಗ, ನಮ್ಮ ಮನೋಜರಪ್ಪರ ಅಕ್ಕನ ಗಂಡಗ, ಮತ್ತೆ ಯಾರಿಗೆ ಸೀರೆ ನಮ್ಮ ಇಸ್ರು ಮುಂದೆ ನೀ ತಲೆ ಕಿಶಬೇಡ್ರಿ. ನೀವು ಸೀರೆನ ಇಲ್ಲೇ ನೀವು ಹೋರಿ ಭಾಗ್ಯವಕ್ಕನ ಮನೆಗೆ ಹೋಗಿ ಸೀರೆ ಏನೇನು ಬೇಕು ನೋಡು ಅಲ್ಲಿ ಹೋಗ್ಬಿಡ್ರಿ. ನೇಕಾರ ಮನೆಗೆ ಅವ್ರ ಮನೆಗೆ ಎಲ್ಲ 108 ನಮೂನಿ ಸೀರೆದವು. ನಿಮ್ಗೆ ಯಾವ್ಯಾವ ಬೇಕು ತೊಗೊಂಬರ್ರಿ. ಗಂಡ್ಮಕ್ಳು ಬಟ್ಟಿದ್ದು ನಾನು ಇವಾಗ ಸಂತಿ ಬಟ್ಟಿಗೆ ಹುಡುಗರು ಕರ್ಕೊಂಡೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬಟ್ಟೆ ಬೇಕು ತೊಗೊಂಡು ಬಂದ್ಬಿಡ್ತೀನಿ. ಇನ್ನು ಹೊಲ್ಸಕ್ಕೆ ಇಲ್ಲೇ ಇವ ಅದಾನಲ್ಲ ನಮ್ಮ ರೇಮನಿಗೆ ಹೇಳಿ ಚಲೋತ್ನಿ ಹೊಲ್ದು ಕೊಡ್ತಾನೆ. ತಲೆ ಕಿಶಣದ ಬೇಡ ಬಡ ನಾವು ಬಟ್ಟೆ ಮಾಡಿದ್ರೆ ಬಟ್ಟೆ ಮಾಡಿದ್ರಾತ. ನನಗೆ ಹುಡುಗರಿಗೆ ಅಳಿಯರಿಗೆ ಹೊಲೆಗೆ ಹಾಕಿಬಿಡ್ತೀನಿ.
ಕೊಡ್ತೀನಿ, ಏನಂತೀರಿ? ಹ್ಞೂ ಆತವ್ರಿ, ಹಂಗೆ ಮಾಡೋಣ ಹಾಗಾದ್ರೆ. ಶುಕ್ರವಾರ ಮಾಡಿಬಿಡೋಣ. ಅಯ್ಯೋ ಅಂದ್ರೆ ಏಟಾಗೊಂದು ಕೆಲಸ ಐತೆವ, ಒಂದಿಟ್ಟು ಊರನವ್ರಿಗೆ ಹೇಳ್ಬೇಕು, ಒಮ್ಮೆ ಹೋಗಿ ನಾವು ಹೆಣ್ಮಕ್ಳಿಗೆ ಕುಂಕುಮ ಹಚ್ಚಿ ಬರ್ಬೇಕು. ಗಂಡು ಮಕ್ಳಿಗೆ ಅಂಕರು ಹೇಳಕ್ಕೆ ಅವ ಅವ ಯಾರವ, ಯಾರೇ ಆತ ಪಾಲಕ್ಷಿ ಕರ್ಕೊಂಡು ಹೋಲಿ ಇವರು. ನಾ ಹೋಗಲ್ ಮರೆಯ ಈರಣ್ಣನ ಜೊತೆ ಮಾಡಿ ಪಾಲಕ್ಷಿ ಕಳಿಸಿದ್ವಿ ಅಂದ್ರೆ ಪಾಲಕ್ಷಿ ಎಲ್ಲರಿಗೂ ಹೇಳ್ಕೊಂಬರ್ತಾನೆ. ಇಡೀ ಊರಂತ ಊರ್ ಮಂದಿನ ಗೊತ್ತು. ಏನು ನಮ್ ಬೇಕಾದ್ರೆ ಯಾರು ಬೇಡದಾರೆ ಅಂತ ಅವಾಗೆಲ್ಲ ಗೊತ್ತೈತಿ. ನಾವು ಯಾರ ಮನೆಗೆ ಹೇಳಂತೀವಿ ಹೇಳ್ತಾನೆ, ಇಷ್ಟು ಮನಿ ಇಷ್ಟ ಅಂತ ಹೇಳಿ ಕೊಟ್ಬಿಟ್ವಿ ಅಂದ್ರೆ ಅದೆಲ್ಲ ಚಂದ ಹೇಳ್ಕೊಂಬರ್ತಾನೆ. ಮತ್ತೆ ಇನ್ನೇನು ಐತಾನ ನೋಡ್ರಿ, ಈಗ ಕಿರಾಣಿನ ಅದು ಏನು ಬೇಕು ಹೋಗಿ ಅವ ಇವ ಅದಾನಲ್ಲ ಚರಂತಿ ಮಿಟ್ರ ನಾಗರಾಜ, ಅವಂಗೆ ಹೋಗಿ ಹೇಳ್ಬರ್ತೀನಿ. ಅವ ಅಡ್ಗೆ ಏನೇನು ಬೇಕಂತ ಮಾತಾಡಿದ್ನಿ ಅಂದ್ರೆ ಅಡ್ಗಿದು ಏನೇನು ಬೇಕಂತಂದು ಪಟ್ಟಿ ಮಾಡಿ ಕೊಡ್ತಾನೆ. ಹೋಗಿ ಶೆಟ್ರ್ ಅಂಗಡಿಗೆ ಹೋಗಿ ಹಾಕ್ಸಿದ್ನಿ ಅಂದ್ರೆ ಕಿರಾಣಿದು ಮುಗಿತೈತಿ, ಬಟ್ಟಿದು ಮುಗಿತೈತಿ, ಹೇಳೋದು ಮುಗಿತೈತಿ. ಇನ್ನು ಸುಣ್ಣ ಬಣ್ಣ ಅಂತೂ ಚಾಲು ಐತಿ. ಮತ್ತೇನಾಗಬೇಕು, ಮತ್ತು ದೂರಿದ್ದರಿಗೆ ಯಾರಿಗಾರ ಎಲ್ಲ ಒಬ್ಬವಂಗ ಹೇಳಿ ಕಳಿಸ್ಬಿಟ್ರೆ ಆತು. ನಮ್ಮ ಊರನಾಗ ಒಂದು 2-3 ಮಂದಿ ಇದಾರಲ್ಲ ಅಡ್ಡಾಡ್ತಾರೆ ಊರು, ಅವ್ರನ್ನ ಊರ ಮ್ಯಾಗ ಕಳಿಸಿ ಹೇಳಿ ಕಳಿಸ್ಬಿಟ್ರೆ ಇನ್ನು ಮತ್ತೇನು ನೋಡ್ರಿ, ಏನೇನು ಮಾಡಬೇಕು ಏನೇನಿಲ್ಲ ನೋಡ್ಕೋರಿ. ಈಗ ಮನೆ ಹೊಸ ಮನೆ ಪೂಜೆ ಮಾಡಿ ಶುಕ್ರವಾರ ಹಾಲು ಒಕ್ಕಿಸಿ ಹೋಗ್ಬಿಡನ್ರಿ, ಏನಂತೀರಿ? ಆಲ್ತೋರಿ, ನಮ್ಮಪ್ಪ ಪರಮಾತ್ಮ ಹೆಂಗೆ ಮಾಡಿಸ್ತಾನೆ ಹಂಗೆ ಆಡೋದ. ಮತ್ತು ಶುಕ್ರವಾರನ ಆಗ್ಲೇನ ಆತನ ಇಚ್ಛೆ ಇದ್ದಾಗ ಯಾರು ತಪ್ಸಕ್ಕಾಗೋದಿಲ್ಲ. ಹಂಗಾಗ್ಲಿ, ಏನಂತೀರಿ? ನಡ್ರಿ ನಿಂದ್ರು ಬೇಡ್ರಿ, ಹಂಗೆ ಸುಂತವ್ ಹೇಳು, ಹೊಕ್ಕಿನೊಕ್ಕಿನಂತ ಒಳಗೆ ಹೋಗ್ಬೇಡ ಅಂತಂದು ಹೇಳು. ಮತ್ತು ಇನ್ನೊಂದು ವಾರದಾಗ ಬಡ ಎಲ್ಲ ಓಪನಿಂಗ್ ಮುಗಿಸ್ಕೊಂಡು ಹೋಗಕ್ಕಂತಂತ. ಹುಡುಗರ್ಗೂ ಹೋಸ್ರಿಗೂ ಬಟ್ಟೆ ತರಬೇಕು ನೋಡು. ನಮ್ಮ ಬೇಕಾದ್ರೆ ದೊಡ್ಡರಿಗೆ ಬಿಡ್ರಿ ಬಟ್ಟಿನ, ಹುಡುಗರಿಗೂ ಯಾರಿಗೂ ಬಿಡಬೇಡ್ರಿ. ಸಣ್ಣ ಕೂಸಿಂದಾಡು ದೊಡ್ಡ ಕೂಸು ಹೋಸ್ರಿಗೂ ತೊಗೊಂಬರ್ರಿ. ಮನೆ ಹೆಣ್ಮಕ್ಳು ಚಲೋ ಸೀರೆ ತೊಗೊಂಬರ್ರಿ. ವಿಮ್ಲಾಗ ಮತ್ತು ನಮ್ಮ ನಿರ್ಮಲಿಗೆ ಏನು ಹುರಿ ಅತ್ತೀರ ಆತಾಳ್ರಿ. ಯಾಕ ಬಾಬೆ, ನಾವು ಆಕಿ ಭಾಗ್ಯವನ್ ಮನೆಗೆ ಹೋಗೋಣ. ನಿಖರ ಭಾಗ್ಯವನ್ ಮನೆಗೆ ಹೋಗಿ ಏನದವು ಏನು ಅಂತ ಸೀರೆ ಅದಾವ ನೋಡ್ಕೊಂಬರೋನು. ಅತ್ತಿಯರಿಗಂಕ್ರು ಮತ್ತು ಇಲ್ಕಲ್ ಸೀರೆ ಬೇಕು ಬುಡ್ಡು ಒಬ್ಸರಿಗಿಂದ. ಮತ್ತು ನಮಗೆ ನಿನಗೆ ಯಾವ್ದು ಬೇಕು ನೋಡೋಣಂತ. ಹಂಗಾಗಿ ಇವ್ರನ್ನೂ ಕೇಳೋಣ. ನಡಿ ನಿಂತ್ರ ಕೆಲಸ ಆಗೋದಿಲ್ಲ, ಮಾಡೋಣ ನಡಿ. ಯವ್ವ, ನಾನು ಹೋಗಿ ಅವ ನಾಗರಾಜನ್ ಭೇಟಿಯಾಗಿ ಬರ್ತೀನಿ. ಏನು ಬೇಕು ಮತ್ತು ಏನೇನು ಅಡುಗೆ ಮಾಡಿಸೋದ್ವಿ ಅದನ್ನೆಲ್ಲ ಮತ್ತೆ ಕೇಳ್ಕೊಂಡು ಮಾಡಿ ಬರ್ತೀನಿ. ಆತಪ್ಪ ಹೋಯ್ವಾ. ನಾನು ನಡಿಯಕ್ಕೆ ಬಂದಾಗಿದ್ದಾನು ಇದ ಮನೆಯಾಗ ಅದೀನಿ. ನನ್ನ ಗಂಡ, ನನ್ನ ಅತ್ತಿ, ಮಾವ, ಮಕ್ಕಳು ಎಲ್ಲರೂ ಇಲ್ಲೇ ಇದ್ವಿ. ಇವ್ರು ಬೇಕಾದ್ರೆ ಅಲ್ಲಿ ಹೋಗಲ್ರ ಕಾಮನಿಗೆ. ನಾನಂತರೂ ಇಲ್ಲೇ ಇರ್ತೀನಿ. ನಾನಂತರೂ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋದಿಲ್ಲ. ನಾ ಸತ್ರಿ ಇದ ಮನೆಯಾಗ ಸಾಯೋದು, ನಾನು ನಡಿಯಕ್ಕೆ ಬಂದು ಮನೆ. ನಂಗೆ ಯಾವ ಹೊಸ ಮನೆ ಮ್ಯಾಗೂ ಆಸೆ ಇಲ್ಲ. ಇದ ಮನಿನ ಇರಲಿ. ಏನವ ತಿಪ್ಪವ, ಆರಾಮ್ ಕುಂತು ಬಿಟ್ಟಿಯಲ್ಲ, ಆತನ ಕೆಲಸ? ಬಾ ಮಲ್ಲವಕ್ಕ, ಏನು ಇತ್ಲಾಗ ಹೊಂಟಿಯಲ್ಲ? ಹಂಗ ಉಂಡ ಮ್ಯಾಗ ಅಡ್ಡಾಡ್ಕೊಂತ ಹೋಗ್ಬೇಕಲ್ಲ, ಅದಕ್ಕೆ ಹೊಂಟಿದ್ದೆ. ಸಸಿ ಏನಂತಾಳವ? ಆಕೇನಂತಾಳವ? ಉಂಡು ಚಂದ ನಿದ್ದೆ ಮಾಡ್ತಾವಡು. ಇಲ್ಲ ಅಂದ್ರೆ ಅದು ಒಂದು ಬ್ಯಾಗ್ ಬಗಲಿ ಹಾಕ್ಯಂಡು ಟಣಕು ಅಂತಂದು ಆ ಪಿಚ್ಚಿಗೆ ಹೊಕ್ಕೀನಿ ಅಂತ ಆ ಪಿಚ್ಚಿಗೆ ಹೋದ್ಲು. ನೀನ ಪುಣವಂತ ಬಿಡವ. ಸಸಿ ಚಲೋ ಸಿಕ್ಕಾಳ, ದುಡ್ಡು ತಂದು ನೀನು ಕುಂದ್ರಿಸಿ ಕೂಡ ಹಾಕ್ತಾಳ. ನಮಗೆಲ್ಲ ಭಾಗ್ಯ ಇಲ್ಲ. ಬಾ ಕುಂದ್ರ ಬಾ. ನನ್ನ ರೊಟ್ಟಿ ನಾನಾ ಮಾಡ್ಕೊಂಡು ತಿನ್ಬೇಕಾ ತಂಗಿ? ಆಮೇಲೆ ನನ್ನ ಬಟ್ಟೆ ನಾನಾ ಒಕ್ಕಬೇಕು. ನಾ ತಿಂತಿದ್ದ ಗಂಗಾನ ನಾನು ತೊಳಿಬೇಕು. ನನಗೆ ಒಂದು ರೊಟ್ಟಿ ಮಾಡಿಕೊಡ್ರೆ ದಿಕ್ಕಿಲ್ಲ, ಹಂಗೈತೆ ನಂದು. ಮನ್ಯಾಗ 2-3 ಮಂದಿ ಸ್ವಸ್ಥ್ಯಾರಿದ್ರು ನಂದೇನು ಕೇಳ್ತಿ ಬಾ ತಂಗಿ. ಯವ್ವ ಭಾಳ ಎತ್ತರ ಐತವ ಯವ್ವ ನಿಮ್ಮ ಕಟ್ಟಿ, ಭಾಳ ಎತ್ತರ ಐತಿ. ಹೆಂಗೆ ಕುಂದ್ರದ ಏನಂತಿ? ನಾನಂತ್ರು ನಿನ್ನ ಎಲ್ಲರ ನಡಿ ಅತ್ಲಾಗ. ಹೌದು, ಭಾಳ ಎತ್ತರ ಐತಿ. ಅಲ್ಲ ತಿಪ್ಪವ, ನೀ ಹಿಂಗಂತಿದಿ? ನಂದೇನು ಸೊಸಿ ನಂದು ಮನೆಯಾಗಿದ್ರು ದುಡ್ಡು ತರ್ತಾಳ ಅಂತೀಯಲ್ಲ, 1 ರೂಪಾಯಿ ಕೊಡೋದಿಲ್ಲ. ದುಡ್ದು ರೊಕ್ಕನ ತನ್ನ ಬಳಕ ಹಿಡ್ಕೊಂತಾಳ. ಆಮೇಲೆ ಒಂದು ಏನು ಮಾಡಿ ಹಾಕೋದಿಲ್ಲ. ನಾನಾಕಿ ಮಾಡಿಟ್ರೆ ಬಂದು ತಿಂದು ಗಡದ್ದಾಗಿ ಚಂದಾಗ ನಿದ್ದೆ ಮಾಡ್ತಾವಳು ಅಂತ ಸೊಸಿ. ನನಗೂ ಆ ಭಾಗ್ಯ ಇಲ್ಲ ತಗ. ನಿನಗೂ ಇಲ್ಲ, ನನಗೂ ಇಲ್ಲ. ಏನು ಮಾಡೋದೈತಿ? ನನಗೀಗ ಇದೇನೈತಲ್ಲ ಜಗಲಿ, ಇದಾಗ ಗಟ್ಟಿ ನೋಡಿ ನನಗೆ. ಇದ ಕಟ್ಟಿ ಮ್ಯಾಗ ಉಣ್ಣೋದು, ಇದ ಕಟ್ಟಿ ಮ್ಯಾಗ ಮಕ್ಕೊಳೋದು, ಇದ ಕಟ್ಟಿ ಮ್ಯಾಗ ಬಾಂಡೆ ತಕ್ಕೊಂತೀನಿ, ಇದ ಕಟ್ಟಿ ಮ್ಯಾಗನ ಬಟ್ಟೆ ಒಕ್ಕಂತೀನಿ. ಇಲ್ಲೈತಲ್ಲ ಇದು ಕಡಪಾಡು ಬುಟ್ಗಂಡು ಇದನ್ನ ಚಾಟ್ ಮಾಡ್ಕೊಂಡು ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಕ್ಕೋತೀನಿ ನೋಡಿ. ಚಳಿ ಇರಲಿ, ಮಳಿ ಇರಲಿ, ಸೆಕೆ ಇರಲಿ, ಇನ್ನೊಂದಿರಲಿ. ಯವ್ವ ನಂದು ಏನು ಕೇಳ್ತೀವ, ರಗಡೈತಿ ತಾಯಿ. ಸ್ವಸ್ಥರ ಕೈಯಾಗ ಉರಿಯೋದು ಹಗರಿಲ್ಲ. ಹಂಗ ಏನು ಮಾಡೋಕ್ಕಾಗಲ್ಲ. ಏನು ಅಕ್ಕ ತಿಂಬಂಗಿ ಇಬ್ರು ಕೈ ಹಿಡ್ಕೊಂಡು ಜೊತೆ ಮ್ಯಾಗ ಎಲ್ಲಿಗೆ ಹೊಂಟಾರ? ಯಾರು? ಓ ಪದ್ಮ, ಲಕ್ಷ್ಮಿ. ಏನ್ರವ ಇತ್ತಾಗ ಹೊಂಟ್ರಿ? ಯಾಕ ಮಲ್ಲವ ಇದ್ರು ಇರ್ತಾರೆ. ನಡಿಯ ನೀನು ಆಕೆ ಯಾರ ಜೊತೆ ಮಾತಾಡ್ತಾಳ, ಅವ್ರ ಜೊತೆಗೆ ನಾವು ಏನು ಮಾತಾಡ್ಬಾರ್ದನ? ನಡಿ ಮುಂದಕ್ಕೆ ನಡಿ ಸುಮ್ಮನೆ. ಆರಾಮ ಬೇತಿಪ್ಪ ಅಕ್ಕ? ಆರಾಮ್ ನೋಡ್ರಿವ. ನೀವು ಆರಾಮ ಯವ್ವ? ಇತ್ಲಾಗ ಹೊಂಟ್ರಿಲ್ವ?
ಅದ ನೇಕ ಈಕಿ ನೇಕಾರ ಭಾಗ್ಯವನ್ ಮನೆಗೆ ಹೊಂಟಿದ್ವಿ ಮತ್ತೆ ನಾವು ಹೊಸ ಮನೆ ಪೂಜೆ ಮಾಡಿ ಶುಕ್ರವಾರ ದಿನ ಹಾಲು ಒಕ್ಕಸನ ಅನ್ಕೊಂಡಿವ ಅಕ್ಕ ಬರ್ರಿ ಊಟಕ್ಕೆ 12 ಗಂಟೆಗೆ ಮರಿಬೇಡ್ರಿ. ಹೌದಾ ಚಲೋ ಆತ್ ಬಿಡ ಮುಗಿತಾನ ಅದು ಒಟ್ಟು ಕಟ್ಟದು ಮನಿ ಅಂದ್ರ ಏನ ಹೇಳು ನಮ್ಮ ಊರಾಗ ಆಟ ದೊಡ್ಡ ಮನಿ ಗೌಡ್ರು ಬಿಟ್ರ ಮತ್ತೆ ಇನ್ಯಾರ್ದು ಇದ್ದಿದ್ದಿಲ್ಲ. ಬಾರಿ ನೀನು ನಮ್ಮ ಗೌಡ್ರಿಗೆ ಪೈಪುಟಿ ಕೊಡಂಗ್ ಮನಿ ಕಟ್ಸಿರಿ ಬಿಡ್ರಿ ಅವ ಭಾಳ ಚಂದಾಗೈತಿ ತಾಳ ಬರ್ತೀವಿ. ಈಗೇನು ಸೀರೆನ ಲಕ್ಷ್ಮಿ ಮಾಡಿದ್ರೆ ಸೀರೆ ಏರ್ಸಕ್ಕ ಅದಕ್ಕೆ ಇದಕ್ಕಂತಂದು ಸೀರೆ ಹೊಂಟ್ರಿ ತರಕ ಹ್ಞೂ ಬೇಕ ಅದಕ್ಕೆ ಭಾಗ್ಯವನ್ ಮನೆಗೆ ಹೋಗಿ ಎಂಥವದವು ಏನು ನೋಡ್ಕೊಂಬರೋಣ ಅಂತ ಹೊಂಟೀವಿ ನೋಡು.